ನಿನ್ನ ಕಾಡಿದು ನನ್ನನ್ನ ಸೂಚಿಕಲಿನಂತೆ ಸೆಳೆಯುವುದು. ನೀ ಮುಡಿದಿರುವ ಆ ಮುಲ್ಲಿಗೆಯ ತಂಪು ನನ್ನ ಮನಗಳನ್ನು ತಣಿಸುತ್ತಿದೆ. ನಿನ್ನ ಕಾಲ್ಗೆಜ್ಜೆಯ ಮಧುರ ಶಬ್ದ ನನ್ನ ಹೃದಯದ ಬಡಿತವನ್ನು ಹೆಚ್ಚಿಸುತ್ತಿದೆ. ನಿನ್ನ ನೃತ್ಯವನ್ನು ನೋಡಿ ನವಿಲು ಕೂಡ ನಾಚಿ ನೃತ್ಯ ಮಾಡಿಸುವಂತೆ ನಿಲ್ಲಿಸುವಂತಿದೆ. ಸ್ವಾಮಿ ಕಲಾವಿದ್ರೆ, ಇನ್ನು ಎಷ್ಟೊತ್ತು ಅಂತ ಹೀಗೆ ನಿಂತ್ಕೊಳ್ಳೋದು? ಕೈ ನೋಯ್ತಿದೆ. ಇನ್ನು ಯಾವಾಗ ನಿನ್ನ ಚಿತ್ರ ಬರೆದು ಮುಗಿಸೋದು? ನಮ್ಮ ಮದುವೆ ಆಗೋಷ್ಟರಲ್ಲಿ ಬಂದು ಮುಗಿಸ್ಬಿಡ್ತೀವಿ. ಬಿಟ್ಟು ಮದುವೆ ಆದ್ಮೇಲೆ ಬೇಕಾದ್ರೆ ದಿನವಿಡೀ ನಿಮ್ ಮುಂದೆ ಬಂದು ಇರ್ತೀರಿ. ಈಗ ಮನೆಗೆ ಹೋಗ್ತೀನಿ, ಬಾಬಾ ಬಾಯ್ತಾರೆ. ನೀವು ಬೇಗ ಎಷ್ಟು ಅವಸರ? ಬರೋದು ಮಾತ್ರ ತಡವಾಗಿ, ಹೋಗೋದು ಮಾತ್ರ ಬೇಗ. ನಾವು ಹೆಣ್ಮಕ್ಳು ಮನೆಯಲ್ಲಿ ಹೇಳೋರು ಕೇಳೋರು ಇರ್ತಾರೆ. ನಿಮ್ ಹಾಗೆ ಬೀದಿ ಬಸ್ನಾಗಿರೋಕ್ಕಾಗಲ್ಲ ನಮ್ಗೆ. ನಮ್ಮ ಮದುವೆ ಆಗಬೇಕು ಕೂಡ ಇದೇ ಮೂಡಾರದಿಂದ ಬಂದ ತಡೆ ಮೇಲೆ ತಿಳ್ಕೊಂಡು ಪ್ರೀತಿ ಮಾಡಿ ಏನಂತ್ಯ? ಯಾಕೆ? ಮನೆಯಲ್ಲಿ ನಿಮ್ ಬಾಬಾ ಇರ್ತಾರೆ ಅಂತ ಭಯನಾ? ಹಾಗಲ್ಲ ಪವನ್, ನಮ್ಮ ಪ್ರೀತಿ ಹುಟ್ಟಿದ್ದೆ ಈ ಮೂಡಾರದಿ ದಂಡೆ ಮೇಲೆ. ಬಹುಶಃ ನಮ್ಮ ಪ್ರೇಮಕ್ಕೆ ಮೊದಲ ಸಾಕ್ಷಿ ಅಂದ್ರೆ ಇದೇ ಮೂಡಾರದಿ. ಭವಾನಿ, ನನಗೆ ನೀರಿಸ್ತೀಯಾ? ನಿಂತ್ಕೋ 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 ಭವಾನಿ, ಬೇಡ ನಿಂತ್ಕೋ. ಈ ಭಾವ ಎಲ್ಲಿ? ಇದು ಮೋಸ. ಭವಾನಿ, ನೆನಪಿದ್ಯಾ? ನೀನಲ್ಲ ಮೆಟ್ರಿಕ್ ಕೊಡ್ತಾ ಇದ್ದೆ, ನಾನು ಕಾಲೇಜ್ ಹುಡುಗ. ನಾವಿಬ್ರು ಪ್ರತಿದಿನ ಇದೇ ದಾರಿ ಸಾಕ್ತಿದ್ವಿ. ಯಾಕೋ ಗೊತ್ತಿಲ್ಲ, ನೀನ್ ನನಗೆ ಇಷ್ಟ ಆಗ್ತದೆ. ನಿನ್ನ ಕಾಡಿದೆ, ಬೇಡದೆ, ನಿನ್ನ ವೈಭವದ ಕೇಳಿಸ್ಕೊಂಡೆ. ಕಡೆಗೊಂದಿನ ನನ್ನ ಪ್ರೇಮವನ್ನು ನಿನ್ನೆಲ್ಲ ಮುಚ್ಚಿದ್ದೆ. ನೀನು ಮೌನದಲ್ಲಿ ಸಮ್ಮತಿಸಿದೆ. ನಮ್ಮ ಪ್ರೇಮ ಸಫಲಗೊಂಡ 4 ವರ್ಷಗಳ ನಂತರ ನಮ್ಮಿಬ್ಬರ ಮದುವೆ ತಯಾರಿ ನಡೀತಿದೆ. ನಾವೆಷ್ಟು ಅದೃಷ್ಟಶಾಲಿಗಳಲ್ವಾ? ಹೌದು. ಅವನಿ ಆವಾಗ ದುಬಾಪೇಟೆನಲ್ಲಿ ಹವಾದಾರ್ ಸಾಹೇಬ್ ಸಿಕ್ಕಿದ್ರಂತೆ. ಅಲ್ಲಲ್ಲ, ನಾವು ಮಾವ ಸಿಕ್ಕಿದ್ರಂತೆ. ಗುಡಿ ಪಾಡುವ ಕೂಡಲೇ ಮದುವೆ ಮಾಡೋಣ, ನಿಶ್ಚಿತಾರ್ಥ ಮಾಡಿ ತುಂಬಾ ಜನ ಕಡೆ ಸರಿಯಲ್ಲ ಅಂದ್ರಂತೆ. ನಿನ್ ಬಾವಾಗೆ ಅದೆಷ್ಟು ಭಯ ನೋಡು. ಬಿಟ್ಟು ಅಂದಾಗೆ ಗುಡಿ ಪಾಡಾಗಿ ಎಷ್ಟು ದಿನ ಬಾಕಿ ಇದೆ? ನನ್ ಹುಡುಗಿಗೆ ಇಷ್ಟು ಅವಸರ? ಹೋಗು ಬಿಟ್ಟು. ಯಾವುದೇ ವಿಘ್ನ ಇಲ್ಲದೆ ನಮ್ಮ ಮದುವೆ ನೆರವೇರಿದ್ರೆ ಕಸಬಾ ಗಣಪತಿಗೆ ನೂರ ಮೋದಕ ಪೂಜೆ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಇನ್ನು ಯಾವ್ಯಾವ ದೇವರಿಗೆ ಹರಕೆ ಹೊತ್ತಿದ್ಯೋ? ಕಾಂಬಡಿ ಜೋಗೇಶ್ವರಿಗೆ ಎಣ್ಣೆ ತುಂಬ್ತೀನಿ ಅಂತ, ಪಾತಾಳೇಶ್ವರನಿಗೆ ರುದ್ರಾಭಿಷೇಕ ಮಾಡ್ತೀನಿ ಅಂತ ಕೂಡ ಹರಕೆ ಹೊತ್ತಿದ್ದೀನಿ. ಭವಾನಿ, ಈ ಆನಂದಿ ದೇವಸ್ಥಾನ ಯಾಕೆ ಬಿಟ್ಟೆ? ಆ ದೇವರಿಗೆ ಏನಾದ್ರು ಹರಕೆ ಹೊತ್ಕೋಬಾರ್ದಾ? ಹೋಗು. ಒಳ್ಳೆ ಭವಾನಿ, ನೀನು ನೋಡ್ತಾ ಇದ್ರೆ ನೀನೇ ಇರ್ಬೇಕು. ನೀನು ನೃತ್ಯ ಮಾಡೋದನ್ನ ನೋಡ್ತಿದ್ರೆ ನವಿಲು ಗರಿ ಮುಚ್ಚಿ ಕೂತಾಗ ನಿನ್ನ ಆ ಸುಖದ ಕಾಲದಲ್ಲಿ ಆ ಹೆಚ್ಚು ಇಟ್ಕೊಳ್ಳೋದಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ದೀನಿ. ಹಬ್ಬ ಕವಿ ಪುಂಗವರೇ, ಸಾಕು ನಿಮ್ಮ ಅಣ್ಣನೇ. ಬಿಟ್ಟು ಇವತ್ತು ನನ್ನ ನೃತ್ಯ ನೋಡಿದ ನಮ್ಮ ಗುರುಗಳು ಮೆಚ್ಚಿ ಪ್ರೀತಿಯಿಂದ ಕೊಟ್ಟ ಉಡುಗೊರೆ ಇದು. ಯಾವತ್ತೂ ನಿನ್ ಬರೀಲಿ. ಬಿಟ್ಟು ನಾನೇನ್ ಬರ್ತೀನಿ. ಅಂದಾಗೆ ಬರುವಾಗ ಶನಿವಾರ ಪೇಟೆ ಬೀದಿಯಲ್ಲಿ ತುಂಬಾ ಗಲಾಟೆ ನಡೀತಾ ಇತ್ತು. ನಾನು ಬುಧವಾರ ಪೇಟೆ ಬೀದಿಯಿಂದ ಬಂದೆ. ಪೊಲೀಸರೆಲ್ಲ ಸೇರಿದ್ರು. ನಿನ್ನೆ ಗಾಂಧೀಜಿಯವ್ರನ್ನ ಹತ್ಯೆ ಮಾಡಿದವನು ಶನಿವಾರ ಪೇಟೆ ಬೀದಿಯವನಂತೆ. ಅವನ ಹೆಸರು ನಾಥೂರಾಮ್ ಗೋಡ್ಸೆ ಅಂತ ಜನರೆಲ್ಲ ಮಾತಾಡ್ತಿದ್ರು. ಅವನೇನೋ ಪೇಪರ್ ಮಾಡ್ಕೊಂಡಿದ್ದಾನಂತೆ. ಅವನ ಆಫೀಸ್ ಅಲ್ಲೇ ಶನಿವಾರ ಪೇಟೆ ಬೀದಿಯಲ್ಲೇ ಇರೋದಂತೆ. ಅವನ ಆಫೀಸ್ ಮುಂದೆ ಜನರೆಲ್ಲ ಸೇರಿದ್ರು. ತುಂಬಾ ಗಲಾಟೆ ನಡೀತಾ ಇತ್ತು. ಸರಿ ನಾನೇನ್ ಬರ್ತೀನಿ. ಹುಷಾರು.
ಬನ್ನಿ ಕೂತ್ಕೊಳ್ಳಿ. ಬಾಪೂಜಿ ಹತ್ಯೆ ಮಾಡಿದವರು ನಾಲ್ಕೂರ ವಿನಾಯಕ್ ಗೋಡ್ಸೆ ಅಂತ ಸುದ್ದಿ ಬರ್ತಾ ಇದ್ದಾಗೆ ಗೋಡ್ಸೆ ಮನೆತನದ ಹೆಸರಿನ ಜನರ ಮೇಲೆ ಇಡೀ ದೇಶವೇ ಸಂಶಯದಿಂದ ನೋಡ್ತಾ ಇದೆ. ನಿಮಗೆ ತಿಳಿದಿರೋ ಹಾಗೆ ಕಳೆದ 8 ದಿನಗಳಿಂದ ಕೆಲವು ಕಡೆ ದೇಶಭಕ್ತರು ನಮ್ಮ ಸಮುದಾಯದವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಗೋಡ್ಸೆ ಅನ್ನೋ ಈ ಹೆಸರು ಅನೇಕ ಗೊಂದಲಗಳಿಗೆ ಕಾರಣ ಆಗ್ಬೋದು. ಆದ್ರಿಂದ ಗೋಡ್ಸೆಯನ್ನು ನಿಮ್ಮ ಮನೆತನದ ಹೆಸರನ್ನ ನೀವು ಬದಲಾಯಿಸ್ಕೊಳ್ಬೇಕು. ನಿಮಗೆ ಗೊತ್ತಿರೋ ಹಾಗೆ ಬಾಪೂಜಿ ಹತ್ಯೆ ಮಾಡಿದಂತ ವ್ಯಕ್ತಿ ಅವರ ಮನೆತನ ಈ ಪ್ರಕರಣಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹೀಗಾಗಿ ನಾನೊಬ್ಬ ಬಾಪೂಜಿಯ ಅನುಯಾಯಿ. ಹೀಗಿರುವಾಗ ನಮಗೆ ಸಂಬಂಧ ಮೀರದ ವಿಷಯಕ್ಕಾಗಿ ಜನರು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರ ಅನ್ನೋ ಕಾರಣಕ್ಕೆ ನಾವು ನಮ್ಮ ಮನೆತನದ ಹೆಸರನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋದ್ರಲ್ಲಿ ಯಾವ ಅರ್ಥ ಇದೆ ಹೇಳಿ? ಇಲ್ಲಿ ಅರ್ಥ ಅನರ್ಥಗಳಿಗಿಂತ ನಾಳೆ ಸಮಾಜದ ಜನರು ನಿಮ್ಮನ್ನ ಸಂಶಯ ದೃಷ್ಟಿಯಿಂದ ನೋಡಬಾರ್ದಲ್ಲ. ಮೇಲಾಗಿ ನನ್ನ ಮಗಳನ್ನ ನೀವು ಮನೆ ತುಂಬಿಸ್ಕೊಳ್ತಾ ಇದ್ದೀರಾ. ನನ್ನ ಮಗಳ ಭವಿಷ್ಯದ ಸಹಜ ಕಾಳಜಿ ಅಷ್ಟೇ. ಯೋಗ್ಯ ಇದೆ. ಮಗನ ಬಗ್ಗೆ ನಿಮ್ದೇನಾದ್ರೂ ತಕರಾರಿದ್ರೆ ತಿಳಿಸಿ. ಅದನ್ನು ಬಿಟ್ಟು ನಮಗೆ ಸಂಬಂಧವಿರದ ವಿಷಯದ ಬಗ್ಗೆ ನಾವಾದ್ರೂ ಯಾಕೆ ತಲೆ ಕಟ್ಟಿಕೊಳ್ಬೇಕು? ನಿಮಗೆ ಸಂಬಂಧದ ವಿಷಯ ಅನಿಸಿರ್ಬೋದು. ಆದ್ರೆ ಬಾಪೂಜಿ ಹತ್ಯೆ ಆದ್ಮೇಲೆ ಗೋಡ್ಸೆ ಅನ್ನೋ ಹೆಸರಿನ ಬಗ್ಗೆ ಜನರಿಗೆ ಅದೇನೋ ಸಂಶಯ. ಈಗಾಗಲೇ ಪುಣೆಯ ಬೀದಿಗಳಲ್ಲಿ ಬಾಪೂಜಿ ಬೆಂಬಲಿಗರಿಂದ ಪ್ರತೀಕಾರ ನಡೆದಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ತೀವ್ರ ಸ್ವರೂಪ ಪಡೆದು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಂತ ತಲತಲಾಂತರದಿಂದ ಬಂದಿರೋ ನಿಮ್ಮ ಮಂತ್ರದ ಹೆಸರನ್ನ ಬದಲಾಯಿಸ್ಕೊಡಕ್ಕಾಗುತ್ತಾ? ದಯವಿಟ್ಟು ಈ ವಿಷಯನ ಹೀಗೆ ಬಿಟ್ಬಿಡಿ. ನೀವು ಹೀಗೆ ಹೇಳೋದಂದ್ರೆ ಈ ಸಂಬಂಧ ಮುಂದುವರೆಸೋದ್ರ ಬಗ್ಗೆ ನಾನು ಘೋಷಣೆ ಮಾಡಬೇಕಾಗ್ತದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಯಾವುದೋ ಒಂದು ಸಣ್ಣ ವಿಚಾರಕ್ಕಾಗಿ ನಾವು ಸಂಬಂಧವನ್ನೇ ನೋಡಿ, ನಾನು ಜನರನ್ನು ನಿರ್ಧಾರ ಮಾಡಿಕೊಂಡೇ ಇಲ್ಲಿ ಬಂದಿದ್ದೀನಿ. ನೀವು ತಿಳಿದಿರ ಇದೊಂದು ಸಣ್ಣ ವಿಚಾರ ಅಲ್ಲ. ಹತ್ಯೆಯಾದವರು ಇಡೀ ದೇಶವೇ ಆರಾಧಿಸುವಂತ ವ್ಯಕ್ತಿ. ಈ ಹತ್ಯೆಯಿಂದಾಗಿ ಕನ್ನಡಗಳು ಪರಿಣಾಮಗಳನ್ನ ಇಡೀ ಮಾನವ ಜನಾಂಗ ಇರೋವರೆಗೂ ಗೋಡ್ಸೆ ಪರಿವಾರ ಎದುರಿಸಬೇಕಾಗುತ್ತೆ. ನೋಡಿ, ನಾನು ಕಟ್ಟಿ ಮುರಿದಾಗಿ ಹೇಳ್ತಾ ಇದ್ದೀನಿ. ಈ ಸಂಬಂಧ ಮುಂದುವರಿಬೇಕು ಅಂತಿದ್ರೆ ಗೋಡ್ಸೆ ಅನ್ನೋ ನಿಮ್ಮ ಮನೆತನದ ಹೆಸರನ್ನ ನೀವು ಬದಲಾಯಿಸಿಕೊಳ್ಳಲೇಬೇಕು. ಇಲ್ದಿದ್ರೆ ತಾವು ನೀವು ಮಾತನಾಡುವಾಗ ನಮಗೆ ಮಾತನಾಡಬಾರ್ದು ಅಂತ ಸುಮ್ಮನೆ. ಆದ್ರೆ ಈ ಚರ್ಚೆ ನಡೀತಾ ಇರೋದು ನನ್ನ ವಿಚಾರ, ನನ್ನ ಬದುಕಿನ ಪ್ರಶ್ನೆ, ನಮ್ಮ ಮಂತ್ರದ ಗೌರವದ ಪ್ರಶ್ನೆ. ನಿಮಗೆ ನಿಮ್ಮ ಮಂತ್ರದ ಗೌರವ ಸ್ವಾಭಿಮಾನ ಮುಖ್ಯನೋ ಹಾಗೆ ನಮಗೂ ಕೂಡ ನಮ್ಮ ಮಂತ್ರದ ಸ್ವಾಭಿಮಾನ ಗೌರವ ಅಷ್ಟೇ ಮುಖ್ಯ. ಅಷ್ಟೇ ಮುಖ್ಯ ನನ್ನ ಮಗಳ ಭವಿಷ್ಯ ಕೂಡ. ಅದರಿಂದ ನೀವು ನಿಮ್ಮ ಮನೆತನದ ಹೆಸರನ್ನ ಬದಲಾಯಿಸಿಕೊಳ್ಳೋದು ಅನಿವಾರ್ಯ. ಮಾಮ, ತಾವು ತಿಳ್ಕೊಳ್ಳೋದಂದ್ರೆ ತಮ್ಮೊಂದು ಪ್ರಶ್ನೆ ಕೇಳ್ತಾರೆ. ಹೇಳು. ಅನಿವಾರ್ಯವಾದ್ರೆ ಯಾವುದೋ ಒಂದು ಕಾರಣಕ್ಕೆ ನೀವು ನಿಮ್ಮ ಗೋಗಳೇ ನಮ್ಮ ಮಂತ್ರದ ಹೆಸರನ್ನ ಬದಲಾಯಿಸ್ಕೊಳ್ಬೇಕು ಅಂತಂದ್ರೆ ನೀವು ಬದಲಾಯಿಸ್ಕೊಳ್ತೀರಾ? ಸಾಧ್ಯವಾದ ಅಲ್ವಾ ಮಾಮ? ಹಾಗೆ ನಾವು ಕೂಡ ನಮ್ಮ ಮಂತ್ರದ ಹೆಸರನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಮಂತ್ರದ ಹೆಸರು ಇದೆ ಉದ್ಯೋಗ, ಸಂಸ್ಕೃತಿ, ಪರಂಪರೆ, ಗೌರವ, ಪ್ರತಿಷ್ಠೆಗಳ ದೊಡ್ಡ ಇತಿಹಾಸವೇ. ನಮ್ಮ ತಂದೆ ಗಣಪತರಾವ್ ದತ್ತಾತ್ರೇಯ
ದತ್ತಾತ್ರೇಯ ಗೋಡ್ಸೆ. ನಮ್ಮ ತಾತ ದತ್ತಾತ್ರೇಯ ರಾವ್ ಬಲವಂತ ಗೋಡ್ಸೆ. ನಮ್ಮ ಮುತ್ತಾತ ಬಲವಂತ ರಾವ್ ಮಂಗೇಶ ಗೋಡ್ಸೆ. ನಾನು ಕೂಡ ಇವತ್ತು ಬಿಟೋ ಗಣಪತರಾವ್ ಗೋಡ್ಸೆ. ಮುಂದೆಯೂ ಕೂಡ ಬಿಟೋ ಗಣಪತರಾವ್ ಗೋಡ್ಸೆ ಹಾಗೆಯೇ ಬದುಕು. ಯಾವುದೇ ಕಾರಣಕ್ಕೂ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಮಂತ್ರದ ಗೌರವದ ಪ್ರಶ್ನೆ. ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆಗೋಸ್ಕರ ನನ್ನ ಮಗಳ ಬದುಕನ್ನು ಬಲಿ ಕೊಡಕ್ಕೆ ಸಾಧ್ಯ ಇಲ್ಲ. ನೋಡಿ, ನಿಮ್ಮ ಮಗ ನನ್ನ ಮಗನ ಪ್ರೀತಿಸಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಸಂಬಂಧನ ಒಪ್ಕೊಂಡಿದ್ದೆ. ಆದ್ರೆ ನಿಮ್ಮ ಮಗನ ಉತ್ತರದಲ್ಲಿ ವರ್ತನೆ ನೋಡ್ತಾ ಇದ್ದೆ, ಈ ಸಂಬಂಧ ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಿಶ್ಚಿತಾರ್ಥ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮಗಳನ್ನ ನಿಮ್ಮ ಮಗನ ಕೊಟ್ಟು ಮದುವೆ ಮಾಡಿದ್ರೆ ನಾಳೆ ಭವಾನಿ ಗೋಖಲೆ ಬಂದಾಗಿ ಭವಾನಿ ಗೋಡ್ಸೆ ಆಗ್ತಾಳೆ. ಹೌದು, ಈ ಭೂಮಿಯಲ್ಲಿ ಜೀವಂತವಾಗಿರೋವರೆಗೂ ಚಂದ್ರ ದೃಷ್ಟಿಯಲ್ಲಿ ಸ್ಪಷ್ಟ ಅರ್ಥವನ್ನು ಬದುಕೋದಕ್ಕಿಂತ ಈ ಸಂಬಂಧವನ್ನ ಮುಂದುವರಿಸೋದು ಬೇಡ. ನೋಡಿ, ಇನ್ನು ಮುಂದೆ ನನ್ನ ಮಗಳ ವಿಚಾರವಾಗಿ ನಿಮ್ಮ ಮಗ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಿಮಗೆ ಸರಿ ಒಂದು ಅಂತ ಯಾವ್ದಾದ್ರು ಹುಡುಗಿ ನೋಡಿ ಮದುವೆ ಮಾಡಿ. ನನ್ನ ಮಗಳಿಗೆ ನಾನು ಬೇರೆ ಕಡೆ ಸಂಬಂಧ ನೋಡ್ತೇನೆ. ಇಂದಿಗೆ ನಮ್ಮ ನಿಮ್ಮ ಸಂಬಂಧ ಮುಗಿದು ಹೋಗ್ಲಿ. ನಾನು ಬರ್ತೇನೆ. ಹೋಗ್ಲಿ ಅಂದ್ರೆ ನೋಡಿ, ನನ್ನ ಮಾತನ್ನು ಕೇಳಿ. ನೋಡಿ ಬಾಬಾ, ಅವ್ರಿಗೆ ಅವ್ರ ಪ್ರತಿಷ್ಠೆ ಎಷ್ಟು ಮುಖ್ಯನೋ ಹಾಗೆ ನಮಗೂ ಕೂಡ. ಹಾಗಲ್ವೋ? ಇಷ್ಟೊಂದು ಚಿಕ್ಕ ವಿಷಯಕ್ಕೋಸ್ಕರ ಸಂಬಂಧವನ್ನೇ ಕಳೆದುಕೊಳ್ಳೋ ಹಾಗೆ ಮಾತಾಡಿದ್ರೆ ಹೇಗೆ? ಹೇಳಿದ ಹಾಗೇನೆ ನಾವು ನಮ್ಮ ಮಂತ್ರದ ಹೆಸರನ್ನ ಬದಲಾಯಿಸ್ಕೊಳ್ಳೋಣ. ಏನ್ ಮಾತಾಡ್ತಾ ಇದ್ದೀರಾ? ಬಾಪೂಜಿಯ ವಧೆ ಮಾಡಿದವನು ನಾಥುರಾಮ್ ವಿನಾಯಕರಾವ್ ಗೋಡ್ಸೆನೆ ಹೊತ್ತು ಬಿಟೋ ಗಣಪತರಾವ್ ಗೋಡ್ಸೆ ಅಲ್ಲ. ನಾಥುರಾಮ ಬಾಪೂಜಿಯ ವಧೆ ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಅವನ ಅಂತ ಕಾರಣಗಳಿವೆ. ಅದಕ್ಕೋಸ್ಕರ ನಾವು ನಾಚಿಕೆ ಅವಮಾನ ಪಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಇದೆಲ್ಲ ಜನರಿಗೆ ಸಮಾಜಕ್ಕೆ ಅರ್ಥ ಆಗದ ಕಣೋ. ನೋಡಿ, ಎಲ್ಲ ವಿಷಯಗಳನ್ನು ಸಮಾಜಕ್ಕೆ ಅರ್ಥೈಸುವ ಪ್ರಯತ್ನವನ್ನು ಕೂಡ ಮಾಡಬಾರ್ದು. ಆಗ ಸಂದರ್ಭ ಬಂದಾಗ ಎಲ್ಲವೂ ತಾನಾಗೆ ಅರ್ಥವಾಗುತ್ತೆ. ಹಾ, ನಮಸ್ಕಾರ. ನಮಸ್ಕಾರ. ಅಂಜಿಕೆ ಮನೆ ಬರ್ತಾ ಇದ್ದೀನಿ. ಅದನ್ನ ಸ್ವೀಕಾರ ಮಾಡೋದು ನಾನೆಲ್ಲ ಹೋಗ್ತಾ ಇದ್ದೀನಿ. ಆಗ ಅವರು ವಿಷಯ ಅಂತ ಕೇಳಿ. ಹೌದಾ? ಸರಿ, ನಾನು ಕೂಡ ಬರ್ತೇನೆ ಅಂತ ದಾದ ಹೇಳಿ. ಸರಿ, ನೀವು ಬನ್ನಿ. ಸರಿ, ಇವರೇ ಒಂದು ನಿಮಿಷ. ಹಾಗೆ ತಮ್ಮ ಹೆಸರು? ತೈಮೂರ್ ಖಾನ್. ತಮ್ಮ ಹೆಸರು? ನಾಗೀರ್ ಖಾನ್. ನೀವಿಲ್ಲಿ ಬನ್ನಿ. ನೋಡಿದ್ರ ಪಾಪ, ಈ ದೇಶದ ಜನಸಾಮಾನ್ಯರ ಸಂಸ್ಕೃತಿ ಇತಿಹಾಸದ ಮೇಲೆ ದಾಳಿ ಮಾಡುವ ಹೆಸರನ್ನ ಅವ್ರು ಯಾವುದೇ ಅಂಜಿಕೆ ಭಯ ಇದೆ ಕೇವಲ ಆ ಪರಂಪರೆಯ ವಾಸ್ತುಕಾರವನ್ನು ಹಾಗೆ ಮುನ್ನಡೆಸ್ಕೊಂಡು ಬರ್ತಿದ್ದಾರೆ. ಆದ್ರೆ ನಮಗೆ ಕೀಳಂದ್ರೆ ಕಾಯಿಲೆ. ಹಿಂದೂ ರಾಷ್ಟ್ರಪತಿ ಮೇಲೆ ಬಂದಾಗುತ್ತೆ ಅಂತ ಜನವರಿ 31ಕ್ಕೆ ಕೊನೆಯ ಸಂಖ್ಯೆ ಬಂದಿರೋದು. ಅದರ ನಂತರ ಪತ್ರಿಕೆ ಪ್ರಕಟವೇ ಆಗಿಲ್ಲ. ಬಂದಾದ್ರೆ ಬಂದಾಗ್ಲಿ ಬಿಡೋ, ಇದರಲ್ಲಿ ಮಣ್ಣು ಇಲ್ಲ. ನಾನು ಯಾವತ್ತಿಂದ ಹೇಳ್ತಾನೆ ಇದ್ದೆ, ಈ ಪತ್ರಿಕೆ ತರೋದನ್ನ ನಿಟ್ಸು ಅಂತ. ಪ್ರಪಂಚದಲ್ಲಿ ಅಹಿಂಸೆಯ ಅತಿಧಾರೆಯ ಮೇಲೆ ನಡೆದ ಸಂತನನ್ನ, ಅಹಿಂಸೆಯ ಆರಾಧಕನನ್ನ, ಧರ್ಮಾಂಧತೆ ತುಂಬಿದ ಮೂರ್ಖನೊಬ್ಬ ಹತ್ಯೆ ಮಾಡದ ಈ ಕೆಲಸಕ್ಕೆ ನಮ್ಮ ಸಮಾಜವೇ ತಲೆ ತಪ್ಪಿಸೋ ಹಾಗಾಗಿದೆ. ಬಾಬಾ, ಈ ಅಹಿಂಸೆಯನ್ನ ಹೆಸರಿನಲ್ಲಿ ಈ ರಾಷ್ಟ್ರದ ಶರೀರದಲ್ಲಿ ಭಯ ತುಂಬಿದ್ರು ತತ್ಸರ್ವನೆ. ಅದು ನೋಡುಗನ ಮನಸ್ಥಿತಿ ಅಷ್ಟೇ. ಹಾಗಂತ ಕೊಲೆ ಮಾಡುವುದೇ ಅದೊಂದು ಕೊಲೆ ಅಲ್ಲ, ವಧೆ.
ವಧೆಯನ್ನು ಮಾಡೋದು ಕರ್ತವ್ಯಕ್ಕೋಸ್ಕರ ಅಲ್ಲ, ಆವೇಶದಿಂದ. ನೀವು ಯಾವುದನ್ನ ಆವೇಶ ಅಂತ ತಿಳ್ಕೊಂಡಿದ್ದೀರೋ ಅದು ಪ್ರೇರಣೆ ಆಗಿತ್ತು ಬಾಬಾ. ನೋಡ್ತಾ ಇರಿ, ನಿಮ್ಮ ಸತ್ಯದ ಆರಾಧನೆಯನ್ನ ಈ ನೆಲದ ಕೋಟ್ಯಾನುಕೋಟಿ ದೇವಾನುದೇವತೆಗಳ ಫೋಟೋಗಳ ಮಧ್ಯೆ ಹೂವಿನ ಹಾರದಿಂದ ಬಂಧಿಸಿಡ್ತಾರೆ. ಮನುಷ್ಯ ಯಾವತ್ತೂ ದೇವರಾಗಲಾರ. ಹಾಗಾದ್ರೆ ನಿಮ್ಮ ಸತ್ಯದ ಆರಾಧಕರಿಗೆ ದೇವರು ತಿಳಿಸ್ಕೊಡೋ ಆತ ದೇವರಾಗಲ್ಲ. ಆದ್ರೆ ಈ ಮಾನವ ಸಂಕುಲ ಇರೋ ತನಕ ಮಹಾತ್ಮ ಎನ್ಸ್ಕೊಳ್ತಾರೆ. ಮಹಾತ್ಮ? ಹೌದು, ಮಹಾತ್ಮರೇ. ಯಾಕಂದ್ರೆ ಸತ್ತವರ ಹಾಗೂ ಸಾಯಿಸಿದವರ ಪರವಾಗಿ ಪ್ರಾರ್ಥನೆ ಮಾಡಿದಂತಹ ಮಹಾನ್ ಸಂತರಲ್ಲವೇ. ಮನಸ್ಸು ಕಹಿಯಾದ್ರೆ ದೃಷ್ಟಿ ಮಂದವಾಗುತ್ತಂತೆ. ಬಿಡು, ಮೊದಲು ಪ್ರಾಂತ ವಿಚಾರಗಳಿಂದ ಮುಕ್ತಿ ಉಂಟು. ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಗಾಂಧೀಜಿಯವರ ಬಗೆಯಲ್ಲಿ ಈ ನ್ಯಾಯ ಪಾತ್ರ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಸಂಶಯ ಬಂದವರೆಲ್ಲ ಅರೆಸ್ಟ್ ಮಾಡ್ತಿದ್ದಾರಂತೆ. ಪಾಕಿಸ್ತಾನದಿಂದ ಬಂದಿರೋ ನಿರಾಶ್ರಿತರು ಯಾರಿಗೆ ಸಿಕ್ಕಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಆದೇಶ ಆಗ್ತಿದೆ. ನೀನ್ ಯಾವ ತಪ್ಪು ಮಾಡದೇ ಇದ್ರು ನೀನ್ ಯಾಕೆ ತಿಳ್ಕೊಬೇಕು? ತಪ್ಪು ಸರಿಗಳ ಬಗ್ಗೆ ಚರ್ಚೆನೇ ಇಲ್ಲ. ದೇಶದ ವಿಭಜನೆಯನ್ನ ಯಾರ್ಯಾರು ವಿರೋಧ ಮಾಡಿದ್ರು ಅಂತವನ್ನೆಲ್ಲ ಜೈಲು ಕಳಿಸೋದಕ್ಕೆ ನಮ್ಮನ್ನ ಆಗ ಮಂದಿ ಯೋಜನೆ ಮಾಡಿದ್ದಾರಂತೆ. ನೀವು ಕೆಲಸ ಮಾಡಿ, ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನದಲ್ಲಿ ನಿನ್ ಸ್ವಾಭಿಮಾನವೇ ಮುಖ್ಯವಾಯ್ತಲ್ಲ. ಮನಿ ನಿಮ್ಗೆ ವಿಷಯ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಅರ್ಥ ಮಾಡಿಸಿ ಪ್ರಯೋಜನ ಏನಿದೆ? ನಿಮ್ ಮನೆಯಿಂದ ಬಂದ ನನ್ನ ಪಾಪ ಅವ್ರ ತಂಗಿ ಮಗನ ಜೊತೆ ನನ್ನ ಮದ್ವೆ ನಿಶ್ಚಯ ಮಾಡಿದ್ರು. ಮುಂದೆ ವಾರ ಠಾಣಾದ ಮದುವೆ. ಈ ಮದುವೆಗೆ ನೀನ್ ಯಾಕೆ ಹೋಗ್ತೆ? ನನಗೆ ಒಂದು ಮಾತು ತಿಳಿಸ್ಬೋದಿತ್ತಲ್ಲ. ನಮ್ಮ ಬಾಬನ್ ಬಗ್ಗೆ ನಿಂಗೆ ಮೊದಲೇ ಗೊತ್ತಿದ್ಯಲ್ಲ. ಸಂಬಂಧ ಕಡಿಸ್ಕೊಳ್ತೇನೆ ಅಂತ ನಿಮ್ಮ ಹತ್ರ ಹೇಳಿ ಬಂದ ನಂತರ ಪ್ರತಿ ಕ್ಷಣ ನನ್ನ ಮೇಲೆ ನಿಗಾ ವಹಿಸಿದ್ರು. ನನ್ನ ಬಾಬನ್ ಎದುರು ನಿಂತು ಮಾತಾಡೋ ಧೈರ್ಯ ನನಗಿಲ್ಲ. ಅವರದ್ದು ಹಿಡಿದ್ಪಟ್ಟು ಬಿಡೋರಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ನನ್ನ ಇಷ್ಟ ಕಷ್ಟ ಅವರು ಬೇಕಾಗಿಲ್ಲ. ಹಾಗಾದ್ರೆ ಏನ್ ಮಾಡೋಣ? ಪರಿಸ್ಥಿತಿ ಕೈ ಮೀರಿದೆ ಬಿಟ್ಟು ನನ್ನನ್ನ ಮರೆತ್ಬಿಡು. ಅಮ್ಮಾಜಿ, ಏನ್ ಮಾತಾಡ್ತಾ ಇದೀಯ ನೀನು? ನೀನ್ ನನಗೆ ಮೋಸ ಮಾಡ್ತಾ ಇದೀಯಾ? ಮೋಸ ಮಾಡ್ತಿರೋದು ನಾನಲ್ಲ, ನೀನು. ಅನಿ, ಮನೆತನದ ಹೆಸರನ್ನ ಬದಲಾಯಿಸ್ಕೊಂಡಿದ್ರೆ ಏನಾಗ್ತಿತ್ತು? ಇನ್ನು ಒಂದು ತಪ್ಪು ನಿರ್ಧಾರದಿಂದ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ. ಅನಿ, ಅದು ನಮ್ಮ ಮತ್ತದ ಗೌರವದ ಪ್ರಶ್ನೆ. ನಿನಗೆ ನಿನ್ನ ಗೌರವದ ಚಿಂತೆ, ನನಗೆ ನನ್ನ ಭಾವನೆಯ ಚಿಂತೆ, ನನ್ನ ಭಾವನೆಗೆ ನನ್ನ ಭವಿಷ್ಯದ ಚಿಂತೆ. ಅನಿ, ಸಾಧ್ಯ ಇಲ್ಲ. ನಾನು ನಿನಗೆ ಬೇಕೇ ಬೇಕು ಅನ್ನೋ ಆಗಿದ್ದಿದ್ರೆ ಅವತ್ತು ಬಾಬಾ ಮಾತೆ ಒಪ್ಕೊಂಡಿದ್ದೆ. ನಿನಗೆ ಅರ್ಥ ಆಗಲ್ಲ ಭವಾನಿ. ಛೆ, ನಾನಿನ್ ಬರ್ತೀನಿ. ಯಾರಾದ್ರೂ ನೋಡಿದ್ರೆ ಬಾಬಾ ವಿಷಯ ಗೊತ್ತಾದ್ರೆ ನನ್ನ ಸಾಯ್ಬಿಡ್ತಾರೆ ಅಷ್ಟೇ. ಭವಾನಿ, ನನ್ನ ಮಾತು ಕೇಳು ಭವಾನಿ, ನನ್ನ ಮಾತು ಕೇಳು. ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ. ಅದು ಸಾಧ್ಯ ಆಗದ ಮಾತು ಬಿಡು. ನಿನಗೆ ನಿನ್ನ ಮನೆತನದ ಗೌರವ ಸ್ವಾಭಿಮಾನ ಎಷ್ಟು ಮುಖ್ಯನೋ
ದೇಶದ ನಡುವೆ ದ್ವೇಷವ ತುಂಬಿ ಧರ್ಮದ ಅಮಲಿನಲ್ಲಿ ಮನುಷ್ಯತೆಯ ಪತನ. ಅಗತ್ಯ ಅಡಗಿನಿಂದ ಹರಿದ ನೆತ್ತರು ಶಿವಾಜಿಯ ಸಮರ ಸಾಹಸ ಧೈರ್ಯಗಳಿಗೆ ಉತ್ತೇಜನ ನೀಡಿದ ನೀನು ಬ್ರಿಟಿಷರ ಮತ್ತು ಗುಂಡುಗಳ ಅಹಂಕಾರವನ್ನು ಕಂಡು ಜೀಜಾಮಾತೆಯ ಒಳಗೊಳಗಿನ ಸಂಕಟವನ್ನು ಕಂಡೆ. ಕಾಶಿಬಾಯಿಯ ಸ್ಥಿತಿಯ ಕಣ್ಣೀರು ಶಾಪವನ್ನು ಕಂಡೆ. ನೀನೆಂತಹ ದೌರ್ಭಾಗ್ಯಳು ತಾಯಿ, ನೀನೆಂತಹ ದೌರ್ಭಾಗ್ಯಳು. ಯಾವುದೋ ಹೊಸ ಕಿಚ್ಚು ಹಿಡಿಸ್ಕೊಂಡ ಹಾಗೆ ಹೀಗೆ ನಾಟಕ ಬರೀತಾ ಇದ್ದಾರೆ. ಓಹೋ, ಚಿತ್ರ ಕಲಾವಿದರು ನಾಟಕಕಾರರಾಗ್ತಾ ಇದ್ದಾರೆ. ನಾಟಕಕ್ಕೆ ಏನಂತ ಹೆಸರಿಟ್ಟಿದ್ರು? ಇನ್ನು ಹೆಸರಿಟ್ಟಿಲ್ಲ ಪಾಪ. ಅಂದ್ರೆ ತಾವಿನ್ನೂ ಹೆಸರಿಡದ ನಾಟಕ ಕೃತಿಯ ಕರ್ತರು. ನಿಜ, ಆದಷ್ಟು ಬೇಗ ನಾಟಕಕ್ಕೆ ಹೆಸರನ್ನ ಕೊಡ್ತೇನೆ. ಬಾಬಾ, ಸಹಜವಾಗಿ ಒಂದು ಕೃತಿಗೆ ಕೃತಿಕಾರ ಹೆಸರನ್ನ ಕೊಟ್ಟು ನಂತರ ಕೃತಿಯ ರಚನೆ ಪ್ರಾರಂಭಿಸ್ತಾನೆ. ಆದರೆ ಕೆಲವೊಮ್ಮೆ ಕೃತಿ ರಚನೆಯ ಜೊತೆಯಲ್ಲೇ ಹೆಸರು ಹುಟ್ಟುಕೊಳ್ಳುತ್ತೆ. ಹಾಗೆ ಯಾವ ಕಥೆಯನ್ನು ಆಧಾರವಾಗಿ ಇಟ್ಕೊಂಡಿದೆಯೋ ಬಾಬಾ, ಈ ಕಥೆ ಅಂತ ಅನ್ನೋದು ಹೊಸದಾಗಿ ಹುಟ್ಟುವಂಥದ್ದಲ್ಲ. ನಮ್ಮ ನಡುವೆ ನಡೆಯುವಂತಹ ಪ್ರತಿ ಘಟನೆಗಳು ಕಥೆ, ಕಾದಂಬರಿ, ನಾಟಕಗಳ ಸರಕಾಗುತ್ತೆ. ಅಂದಹಾಗೆ ನನ್ನ ನಾಟಕದ ಕಥೆಯಲ್ಲಿ ನಿಮ್ಮ ಸತ್ಯದ ಆರಾಧಕ ಬರ್ತಾರೆ, ನಾಥೂರಾಮ್ ಗೋಡ್ಸೆ ಬರ್ತಾರೆ, ಇಲ್ಲೂ ಯಾರ್ಯಾರೋ ಬರ್ತಾರೆ. ಬಾಬಾ, ನನ್ನ ನಾಟಕದ ಕಥೆಯಲ್ಲಿ ನಿಮ್ಮ ಸತ್ಯದ ಆರಾಧಕನ ವಧೆನೇ ನಡೆಯಲ್ಲ. ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ಜನರ ಹುಚ್ಚಾಟ, ಸ್ವೇಚ್ಛಾಚಾರಗಳನ್ನು ನೋಡಿದವರೇ ಈ ದೇಶವನ್ನು ಬಿಟ್ಟು ಓಡಿ ಹೋಗ್ತಾರೆ. ಅಷ್ಟೇ ಅಲ್ಲ ಬಾಬಾ, ನೇತಾಜಿಯವರು ಕೂಡ ಈ ರಾಜಕಾರಣಿಗಳ ದೊಂಬರಾಟ ನೋಡಿ ಭಾರತಕ್ಕೆ ಮರಳಿ ಬರೋದೇ ಇಲ್ಲ. ಹೇಗೆ ನಡೀತಾ ಇದೆ ನಿಮ್ಮ ಮುಕ್ತ ನಿಧಿ ಕಾರ್ಯ? ಮುಕ್ತ ನಿಧಿ ಕಾರ್ಯ ಅದು ಗುಪ್ತವಾಗಿದ್ದಿದ್ರೆ ನಿಮ್ಮ ತನಕ ವಿಷಯ ಬರ್ತಿರ್ಲಿಲ್ಲ ಪಾಪ. ಆದ್ರೆ ಗುಪ್ತವಾಗಿ ನಿಧಿ ಸಂಗ್ರಹ ಮಾಡ್ತಾ ಇದ್ದೆ. ಒಂದರ್ಥದಲ್ಲಿ ಗುಪ್ತು. ಯಾಕಂದ್ರೆ ನಾಥೂರಾಮ ಕುಟುಂಬ ಸಂಕಷ್ಟದಲ್ಲಿ ದುಡಿಯೋ ಕೈಗಳು ಜೈಲಲ್ಲಿ ಸರಳುಗಳನ್ನ ಎಣಿಸ್ತಾರೆ. ತಂದೆ ತಾಯಿ ಉಳಿದು ಅವಕ್ಕೆ ಸಿಂಧು ತಾಯಿ ಒಬ್ಬರೇ ಕುಟುಂಬವನ್ನು ಸಾಧಿಸೋದಕ್ಕೆ ಕಷ್ಟಪಡ್ತಿದ್ದಾರೆ. ಹಾಗಾಗಿ ನಾವು ಗೆಳೆಯರೆಲ್ಲ ಸೇರಿ ನಿಧಿ ಸಂಗ್ರಹ ಮಾಡಿದ್ವಿ. ಆದ್ರೆ ನಿಮ್ಮ ಸತ್ಯದ ಆರಾಧಕನೇ ಹೇಳಿದಾರಲ್ವ, ಕಷ್ಟದಲ್ಲಿದ್ದವ್ರಿಗೆ ಕೈಲಾದಷ್ಟು ನೆರವಾಗಿ ಅಂತ. ಇದು ಕೂಡ ನಿಮ್ಮ ಸತ್ಯದ ಮಹಾರಾಧಕನ ಕರುಣೆಯ ಸಿದ್ಧಾಂತದ ಪರಿವ್ಯಾಪ್ತಿಗೆ ಸೇರಿತು. ಇದು ಕರುಣೆ ಅಲ್ಲ, ಪ್ರಚೋದನೆ. ಈ ಬೇರೆಯವರ ದೃಷ್ಟಿಕೋನವನ್ನ ಸ್ವೀಕರಿಸುವಂತಹ ಮನಸ್ಥಿತಿ ಈ ಸತ್ಯದ ಆರಾಧಕನ ಅನುಯಾಯಿಗಳಿಗೆ ಯಾಕಿಲ್ಲ? ಬಾಬಾ, ದೃಷ್ಟಿಕೋನ ಅನ್ನುವಂಥದ್ದು ಒಂದು ಸಿದ್ಧಾಂತ ಇದ್ದ ಹಾಗೆ ಅದೊಂದು ಬೇರಿಕೆಯ ವಸ್ತು ಅಲ್ಲ. ಏನು ಮಾಡುವುದು? ದೃಷ್ಟಿಕೋನವೇನು? ಸತ್ಯ ಗುರಿಮುಖವಾಗಿ ಮತ್ತೊಬ್ಬರ ಭಾವನೆಗಳನ್ನ ಉಲ್ಬಣಗೊಳಿಸೋದು ಕೂಡ ಅಪರಾಧನೇ ಅಲ್ವಾ? ಅಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ನಮಗಿರೋ ಮಾತ್ರ ಹಿಂಸೆಯೊಂದೇ ಅಲ್ಲ, ಅದು ನಮ್ಮ ಪತನದ ಸಂಕೇತ. ಅವರ ಬಗ್ಗೆ ನನ್ನ ತಿರಸ್ಕಾರವಿದೆ. ತಿರಸ್ಕಾರದ ವೇದಿಕೆ ಮೇಲೆ ನಿಂತವನಿಗೆ ಅವಮಾನಗಳೇ ಸನ್ಮಾನ ಅನಿಸುತ್ತೆ. ಹಿಂಸೆ ಅನ್ನೋದು ಅಭಿವೃದ್ಧಿ ಹಾಗೆ ಕೆಲವೊಮ್ಮೆ ಹಿಂಸೆ ಕೂಡ ಬರದ ಸಂಕೇತವಾಗುತ್ತಲ್ಲ. ಅಹಿಂಸೆ ದೌರ್ಬಲ್ಯದ ಸಂಕೇತವಾಗುವುದಲ್ವಾ? ನಿನಗೇನು ಗೊತ್ತು? ಅಹಿಂಸೆ ಅನ್ನೋದು ಹೃದಯದಲ್ಲಿ ಅದೊಂದು ದೊಡ್ಡ ಅಸ್ತ್ರ. ನಿಮಗೆಲ್ಲ ಅರ್ಥ ಆಗುತ್ತೆ. ನಿಮ್ಮ ಅಹಿಂಸೆ ಅನ್ನೋ ಒಣಬಂಧದಿಂದ ನಾವು ಸ್ವಾತಂತ್ರ್ಯ ಗಳಿಸ್ತಿಲ್ಲ, ಬದಲಾಗಿ ನಮ್ಮ ದೇಶವನ್ನು ನಾವೇ ಒಡೆದುಕೊಂಡ್ವಿ. ಹಲವಾರು ಧರ್ಮದ ಜನರಿರೋ ಒಂದು ರಾಷ್ಟ್ರ ಧರ್ಮದ ಆಧಾರಿತವಾಗಿ ವಿಭಾಗ ಆದ್ಮೇಲೆ ಒಂದು ರಾಷ್ಟ್ರಕ್ಕೆ ಧರ್ಮಾಧಾರಿತ ಜಾತಿ, ಅದೇ ಮತ್ತೊಂದು ರಾಷ್ಟ್ರಕ್ಕೆ ಧರ್ಮ ನಿರಪೇಕ್ಷತೆಗಳ ಎಂಥ ವಿಪರ್ಯಾಸ. ಮೇಲು ಕೀಳು ಅಥವಾ ಬಲಿದ ಹಿಂದೆ ಯಾವುದಾದ್ರೂ ಜಾತಿ ಜನಾಂಗ ಧರ್ಮ ಹೊಂದಿಲ್ಲ. ದ್ವೇಷ ಅಸೂಯೆ ವಂಚನೆ ಇದೆ ಇರ್ತಕ್ಕಂಥ ಯಾವುದಾದ್ರೂ ಸಮಾಜ ಇದೆ. ಹಾಗೆ ಸ್ವೀಕರಿಸಬೇಕು ಅಂತೀಯಾ? ಅಲ್ಲ, ಎಲ್ಲವನ್ನು ನಾಶ ಮಾಡ್ತೇವೆ ಅನ್ನೋ ಕಾಮಿಕ ಜಗತ್ತನ್ನು ಬಿಟ್ಟು ವ್ಯಾವಹಾರಿಕ ಜಗತ್ತಿಗೆ
ಧರ್ಮದ ನಾಶವನ್ನು ಬಯಸುವುದಕ್ಕೆ ಎಷ್ಟು ಸರಿ? ಸರಿ, ಈ ಧರ್ಮದ ನಾಶ ಆದ್ಮೇಲೆ ಮತ್ತೊಂದು ಧರ್ಮಕ್ಕೆ ವಲಸೆ ಹೋಗ್ತೀರಾ ಅಂದ್ಕೊಳ್ಳೋಣ. ಅಲ್ಲಿಗೆ ವಲಸೆ ಹೋದ ಮಾತ್ರಕ್ಕೆ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗ್ತಾ ಅಲ್ಲಿ ನಮ್ಮನ್ನ ಕಟ್ಟಿರತ್ತೆ ಕಾಣಲ್ಲ. ಬಿಸಿ ರಕ್ತದ ಆವೇಶದಿಂದ ಇಂತಹ ಮಾತುಗಳನ್ನ ಆಡ್ತಾ ಇದೆಯಾ ಅಷ್ಟೇ. ಹೀಗೆ ಸತ್ಯ ಅನ್ನೋದು ವಜ್ರದಷ್ಟೇ ಕಠೋರ, ಇಲ್ಲಿನಷ್ಟೇ ಮೃದು. ಅಮ್ಮ, ಸತ್ಯ ಅಂತ ಅನ್ನೋದು ಕೇವಲ ವ್ಯಕ್ತಿಯೊಬ್ಬ ವ್ಯಾಖ್ಯಾನಿಸುವ ವಸ್ತು ಅಲ್ಲ. ಇರಬಹುದು, ಆದರೆ ನೆನ್ಪಿಟ್ಟು, ಸತ್ಯ ಅಹಿಂಸೆ ಅನ್ನೋದು ಮಾನವ ಕುಲದ ನಿಯಮ. ಅದನ್ನ ವಾಪುತಿಯವರು ಅನುಸರಿಸಿದ್ರಷ್ಟೇ. ಬಾಬಾ, ಈಶ್ವರ ಅಲ್ಲ, ರಾಮ್ ರಹೀಂ, ಕೃಷ್ಣ ಕರೀಂ ಅಂತ ಅಂದವರು ತಮ್ಮ ಜೀವಮಾನವೆಲ್ಲ ಸಹಿಷ್ಣುತೆಗಾಗಿ ಕಳೆದವರು ಸಾವಿನ ಅಲೆಯಲ್ಲಿ ಸುಫಲಾ ಮಲಯಜ ಶೀತಲಾ ಸಸ್ಯಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬರೋಬ್ಬರಿ 1 ಗಂಟೆ 20 ನಿಮಿಷಗಳ ಕಾಲ ಕಲಾಭಿಮಾನಿಗಳನ್ನ ಹಿಡಿದುಕೊಂಡಂತಹ ನಾಟಕ ಕೋಟೆ ಒಂದು ಪ್ರಯೋಜನೆ. ಈ ಅಭೂತಪೂರ್ವ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಮಾತುಗಳನ್ನ ಪರಿಚಯ ಮಾಡ್ಕೊಳ್ಬೇಕಾಗಿದೆ ಅಂತ ಭಾಷಿದಾರನಾಗಿ ಚಂದ್ರಶೇಖರಪ್ಪ ಎಸ್ಸಿ, ಭವಾನಿಯಾಗಿ ಬಂದು ರಾಜಕೀಯನಾಗಿ ಭಾರತ ಮಾತೆಯಾಗಿ ನೀಲ ಬಸವನಿಗೆ ಮತ್ತು ಗಾಂಧೀಜಿಯ ಪಾತ್ರದಲ್ಲಿ ಯಶಸ್ವಿಯಾದ. ಕೆಲಸ ಮಾಡುವಂತಹ ನಮ್ಮ ಕಲಾವಿದರು ಬೆಳಕು ಶ್ರೀಧರ್ ಮಾಳಗಿ, ದಯಮಾಡಿ ಎಲ್ಲರೂ ಸಹ ವೇದಿಕೆಗೆ ಬರಬೇಕು ಅಂತ ವೇದಿಕೆಗೆ ಬರಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ.